Hi friends, welcome to my channel. Friends, ಈ ರಿಯಲ್ ಇನ್ಸಿಡೆಂಟ್ ಜಾರ್ಖಂಡ್ ನಲ್ಲಿ ನಡೆದಿದೆ. ಜಾರ್ಖಂಡ್ ನಲ್ಲಿ ಸುಮಾರು 50 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಇದ್ದನು. ಆತನ ಹೆಸರು ಕೈಲಾಶ್. ಕೈಲಾಶ್ ಕುಟುಂಬದಲ್ಲಿ ಒಟ್ಟು 4 ಮಂದಿ ಇದ್ದರು. ಆತನ ಹೆಂಡತಿ, ಮಗನ ಹೆಂಡತಿ. ಕೈಲಾಶ್ ಮಗ ಮುಂಬೈಯಲ್ಲಿ ಇರುತ್ತಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಕೈಲಾಶ್ ತನ್ನ ಹೆಂಡತಿ ಸೊಸೆಯೊಂದಿಗೆ ಮನೆಯಲ್ಲಿ ಇರುತ್ತಿದ್ದನು. ಕೈಲಾಶ್ ಹತ್ತಿರ ಸುಮಾರು 25 ಮೇಕೆಗಳಿದ್ದವು. ಆತನು ಆ ಮೇಕೆಗಳನ್ನು ಮೇಯಿಸಲು ಹತ್ತಿರದಲ್ಲಿರುವ ಹೊಲಕ್ಕೆ ಹೋಗುತ್ತಿದ್ದನು. ಯಾವುದೋ ಒಂದು ರೀತಿಯಲ್ಲಿ ತುಂಬಾ ಕಷ್ಟಪಟ್ಟು ಆ ವ್ಯಕ್ತಿ 25 ಮೇಕೆಗಳನ್ನು ಸಾಕುತ್ತಿದ್ದನು. ಹೀಗೆ ಸಂತೋಷವಾಗಿ ಜೀವನ ಸಾಗುತ್ತಿದೆ. ಕೈಲಾಶ್ ಯಾವಾಗಲೂ ಸಂತೋಷವಾಗಿ ಇರುತ್ತಿದ್ದನು. ತನ್ನ ಹೆಂಡತಿಯೊಂದಿಗೆ ಸಂತೋಷವಾಗಿ ಮಾತನಾಡುತ್ತಾ ಯಾವಾಗಲೂ ನಗುನಗುತ್ತಾ ಇರುತ್ತಿದ್ದನು. ಪ್ರತಿ ಕ್ಷಣವು ತನ್ನ ಹೆಂಡತಿಯೊಂದಿಗೆ ಸರಸ ಸಲ್ಲಾಪಗಳನ್ನು ಆಡುತ್ತಾ ಕೀಟಲೆ ಮಾಡುತ್ತಿದ್ದನು. ಪ್ರತಿ 2 ದಿನಕ್ಕೆ ಒಂದು ಸಾರಿ ತನ್ನ ಹೆಂಡತಿಯೊಂದಿಗೆ ಸೇರುತ್ತಾ ಸರಸ ಸಲ್ಲಾಪಗಳನ್ನು ಆಡುತ್ತಾ ಎಂಜಾಯ್ ಮಾಡುತ್ತಿದ್ದನು. ಈ ರೀತಿಯಾಗಿ ಎಲ್ಲವೂ ಸಂತೋಷವಾಗಿ ಸಾಗುತ್ತಿರುವ ಸಮಯದಲ್ಲಿ ಕೈಲಾಶ್ನ ಹೆಂಡತಿ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾಳೆ. ಆಗ ಕೈಲಾಶ್ ಒಂಟಿಯಾಗುತ್ತಾನೆ. ಒಂಟಿತನದಿಂದ ಸಮಯವನ್ನು ಕಳೆಯಲಾಗದೆ ತುಂಬಾ ಫೀಲ್ ಆಗುತ್ತಿದ್ದಾನೆ. ಹೀಗೆ ಕೈಲಾಶ್ ಯಾವುದೋ ಒಂದು ರೀತಿಯಲ್ಲಿ 2-3 ತಿಂಗಳು ಸಮಯವನ್ನು ಕಳೆಯುತ್ತಾನೆ. ಆ ನಂತರ ಒಂಟಿತನವನ್ನು ಸಹಿಸಲಾಗದೆ ಹೋಗುತ್ತಾನೆ. ಈಗ ಕೈಲಾಶ್ಗೆ ಒಂದೊಂದು ಕ್ಷಣವೂ ಕೂಡ ಕಷ್ಟವಾಗಿ ಬದಲಾಗುತ್ತಿದ್ದಾವೆ. ಅವನು ತನ್ನ ಹೆಂಡತಿಯನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ. ಕೈಲಾಶ್ ತನ್ನ ಮನಸ್ಸಿನಲ್ಲಿ ಕೈಲಾಶ್ ಆಗಾಗ ನನ್ನ ಹೆಂಡತಿ ಇದ್ದಿದ್ದರೆ ನಾನು ರೂಮಿನಲ್ಲಿ ಒಂಟಿಯಾಗಿ ಮಲಗುವ ಅವಶ್ಯಕತೆ ಇರುತ್ತಿರಲಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದನು. ಕೈಲಾಶ್ ಪ್ರತಿದಿನವೂ ತುಂಬಾ ಕಷ್ಟದಿಂದ ದಿನಗಳನ್ನು ಕಳೆಯುತ್ತಿದ್ದಾನೆ. ಈಗ ಕೈಲಾಶ್ ನಾನು ಹೇಗಾದರೂ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕೆಂದು ಆಲೋಚನೆ ಮಾಡುತ್ತಾನೆ. ನನ್ನ ಕೋರಿಕೆಯನ್ನು ತೀರಿಸುವ ಯಾವುದಾದರೂ ಮಹಿಳೆ ಅಥವಾ ಹುಡುಗಿ ಇದ್ದಾಳೆ ಎಂದು ಆಲೋಚನೆ ಮಾಡುತ್ತಾನೆ. ಆದ್ರೆ ಅವನಿಗೆ ಕೋರಿಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಹುಡುಗಿಯಾಗಲಿ ಮಹಿಳೆಯಾಗಲಿ ಸಿಗಲಿಲ್ಲ. ಕೊನೆಗೆ ಕೈಲಾಶ್ ಏನು ಮಾಡುತ್ತಾನೆ ಅಂದ್ರೆ ಅವನಿಗೂ ಅವನ ಮೇಕೆಗಳಿಗೂ ಒಂದು ರೂಮ್ ಇತ್ತು. ಆಗ ವಯಸ್ಸಾದ ಮುದುಕ ಒಂದು ದುಷ್ಟ ಆಲೋಚನೆಯನ್ನು ಮಾಡುತ್ತಾನೆ. ಈ ನನ್ನ ಕೋರಿಕೆಯನ್ನ ಈ ಮೇಕೆ ಬಳಿ ಏಕೆ ತೀರಿಸಿಕೊಳ್ಳಬಾರದು ಎಂದು ಆಲೋಚನೆ ಮಾಡುತ್ತಾನೆ. ಆ ನಂತರ ಕೈಲಾಶ್ ತನ್ನ ಮೇಕೆಗಳಿರುವ ರೂಮ್ಗೆ ಹೋಗುತ್ತಾನೆ. ಅಲ್ಲಿಗೆ ಹೋದ ತಕ್ಷಣ ಕೈಲಾಶ್ ತನ್ನ ಮೇಕೆಗಳೊಂದಿಗೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಅವನು ವಯಸ್ಸಾದ ವ್ಯಕ್ತಿಯಾಗಿದ್ದರೂ ಕಾಮ ದಾಹದಿಂದ ಅಪಾಪಿಸುತ್ತಿದ್ದ. ಇದರಿಂದ ಆ ಮೇಕೆ ಜೋರಾಗಿ ಕಿರ್ಚುವುದಕ್ಕೆ ಶುರು ಮಾಡುತ್ತದೆ. ಮೇಕೆ ಕಿರ್ಚುವ ಶಬ್ದವನ್ನು ಕೇಳಿದ ಸೊಸೆ ಆಕೆ ನಿದ್ರೆಯಿಂದ ಎದ್ದು ಆ ಮೇಕೆ ಏಕೆ ಬಡಿದುಕೊಳ್ಳುತ್ತಿದೆ ಎಂದು ಸುತ್ತಲೂ ನೋಡುತ್ತಾಳೆ. ಆ ನಂತರ ಮೇಕೆ ಮಲಗಿರುವ ರೂಮ್ಗೆ ಹೋಗಿ ನೋಡುತ್ತಾಳೆ. ಆಗ ಅಲ್ಲಿ ಆಕೆಗೆ ಅವಳ ಮಾವ ಕಾಣಿಸುತ್ತಾನೆ. ಅವನು ಆ ಮೇಕೆಯೊಂದಿಗೆ ತುಂಬಾ ಅಸಭ್ಯವಾಗಿ ನಡೆದುಕೊಳ್ಳುವುದನ್ನು ನೋಡುತ್ತಾಳೆ. ಆಗ ರಹಸ್ಯವಾಗಿ ತನ್ನ ಮಾವನನ್ನು ನೋಡುತ್ತಾ ನಿಂತುಕೊಳ್ಳುತ್ತಾಳೆ. ಆಕೆಯು ಸಹ ತುಂಬಾ ದುಃಖದಲ್ಲಿದ್ದಾಳೆ. ಏಕೆಂದರೆ ಆಕೆಗೂ ಸಹ ತನ್ನ ಗಂಡನ ನೆನಪಾಗುತ್ತಿದೆ. ಅವನು ಮುಂಬೈಯಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು 6 ತಿಂಗಳಿಗೆ ಒಂದು ಸಾರಿ ಮನೆಗೆ ಬರುತ್ತಿದ್ದನು. ಆದ್ದರಿಂದ ಆಕೆಯು ಸಹ ತನ್ನ ಗಂಡನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ. ಆದ್ದರಿಂದ ಅವನ ಸೊಸೆಯು ಕೂಡ ಆ ದೃಶ್ಯವನ್ನ ನೋಡಿ ಸಂತೋಷ ಪಡುತ್ತಿದ್ದಾಳೆ. ಆದ್ದರಿಂದಲೇ ಆ ದೃಶ್ಯವನ್ನು ರಹಸ್ಯವಾಗಿ ನೋಡುವುದಕ್ಕೆ ಟ್ರೈ ಮಾಡುತ್ತಿದ್ದಾಳೆ. ಸುಮಾರು 3-4 ನಿಮಿಷಗಳ ನಂತರ ಕೈಲಾಶ್ ತನ್ನ ಸೊಸೆಯನ್ನು ನೋಡುತ್ತಾನೆ. ಆಕೆಯನ್ನು ನೋಡಿದ ತಕ್ಷಣ ಕೈಲಾಶ್ ಭಯ ಬೀಳುತ್ತಾನೆ. ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳುತ್ತಾನೆ. ಆ ನಂತರ ಅವನು ಮೇಕೆಯನ್ನು ಬಿಟ್ಟು ತನ್ನ ಸೊಸೆಯ ಬಳಿ ಬಂದು ಆಕೆಯ ಬಳಿ ಕ್ಷಮಾಪಣೆ ಕೇಳುತ್ತಾನೆ. ನೋಡಮ್ಮ, ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಹೇಳಬೇಡ. ನಾನು ನಿಮ್ಮ ಆತೆಯನ್ನು ಎಷ್ಟು ಪ್ರೀತಿಸಿದ್ದೆ ಎಂದು ನಿನಗೆ ಗೊತ್ತು. ಸಡನ್ ಆಗಿ ಆಕೆ ನನ್ನನ್ನು ಬಿಟ್ಟು ಹೊರಟು ಹೋದಳು. ಇದರಿಂದ ನಾನು ತುಂಬಾ ದುಃಖಪಟ್ಟೆ. ನನ್ನನ್ನು ಒಂಟಿತನ ತುಂಬಾ ಕಾಡುತ್ತಿದೆ. ಆದ್ದರಿಂದಲೇ ಈ ತಪ್ಪು ಕೆಲಸವನ್ನು ಮಾಡಿದೆ ಎಂದು ಹೇಳುತ್ತಾನೆ. ಅದೇ ರೀತಿ ಅವನ ಸೊಸೆಯ ಮನಸ್ಸಿನಲ್ಲಿ ಕೂಡ ಅದೇ ಆಲೋಚನೆ ಇದೆ. ಆಗ ಆಕೆ ತನ್ನ ಮಾವನೊಂದಿಗೆ, ಮಾವ, ಅತ್ತೆ ಸತ್ತು ಹೋಗಿ 3 ತಿಂಗಳಾಯಿತು. ಆದ್ರೆ ನಿಮ್ಮ ಮಗ ಹೋಗಿ 5 ತಿಂಗಳಾಯಿತು ಎಂದು ನಿಮಗೆ ಗೊತ್ತೇ. ಅವನಿಲ್ಲದೆ ನಾನು ಪ್ರತಿದಿನ ತುಂಬಾ ಕಷ್ಟಪಡುತ್ತಿದ್ದೇನೆ. ನನಗೂ ಕೂಡ ಒಂದು ದಿನ 1 ವರ್ಷದ ಹಾಗೆ ಕಳೆಯುತ್ತಿದೆ. ಆದ್ರೆ ನಾನೇನು ಮಾಡಲು ಸಾಧ್ಯ, ಏಕೆಂದರೆ ನಾನು ಒಬ್ಬ ಸ್ತ್ರೀ. ಆಗ ಆಕೆಯ ಮಾವ ಕೈಲಾಶ್, ನೋಡಮ್ಮ, ನಿನ್ನ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದ್ರೆ ನಾನೇನು ಮಾಡಲು ಸಾಧ್ಯ, ನೀನೇ ಹೇಳು ಎಂದು ಹೇಳುತ್ತಾನೆ. ಆಗ ಆಕೆ, ಮಾವನವರೇ, ನೀವು ಮಾತ್ರ ಏನಾದ್ರೂ ಮಾಡಲು ಸಾಧ್ಯ ಎಂದು ಹೇಳುತ್ತಾಳೆ. ನೀವು ನಿಮ್ಮ ಸಮಯವನ್ನು ವೇಸ್ಟ್ ಮಾಡಿಕೊಳ್ಳುತ್ತಿದ್ದೀರಾ. ಆ ಸಮಯವನ್ನು ನನ್ನ ಜೊತೆಯಲ್ಲಿ ಕಳೆಯಿರಿ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿದಾಗ ಆಕೆಯ ಮಾವ ಮೊದಲಿಗೆ ಒಪ್ಪಿಕೊಳ್ಳುವುದಿಲ್ಲ. ನೋಡಮ್ಮ, ಇದು ಒಳ್ಳೆಯ ವಿಷಯವಲ್ಲ. ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರೆ ನನ್ನನ್ನು ನಿನ್ನನ್ನು ಮನೆಯಿಂದ ಓಡಿಸುತ್ತಾನೆ. ಆಗ ಅವನ ಸೊಸೆ, ಮಾವ, ಈ ವಿಷಯ ಯಾರಿಗೂ ಸಹ ಗೊತ್ತಾಗುವುದಿಲ್ಲ ಎಂದು ಹೇಳುತ್ತಾಳೆ. ನಿಮ್ಮ ಮಗ 5 ತಿಂಗಳಿಂದ ಮನೆಗೆ ಬಂದಿಲ್ಲ. ಆಗಿರುವಾಗ ಅವನಿಗೆ ಹೇಗೆ ಗೊತ್ತಾಗುತ್ತದೆ ಎಂದು ಹೇಳುತ್ತಾಳೆ. ಆ ನಂತರ
ನಂತರ ಕೈಲಾಶ್ನ ಸೊಸೆ ತನ್ನ ಮಾವನನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ. ಈಗ ಆಕೆಯ ಮಾವನು ಕೂಡ ತುಂಬಾ ಸಂತೋಷವಾಗಿದ್ದಾನೆ. ಆ ನಂತರ ಕೈಲಾಶ್ ತನ್ನ ಸೊಸೆಯ ಜೊತೆ ಏಕಾಂತವಾಗಿ ಕಳೆಯುವುದಕ್ಕೆ ಶುರು ಮಾಡುತ್ತಾನೆ. ಅವನು ಆಕೆಯ ಜೊತೆ ಕೆಲವು ಅಸಹ್ಯಕರವಾದ ಕೆಲಸವನ್ನ ಮಾಡುತ್ತಾನೆ. ಅವನ ಸೊಸೆ ಅದೆಲ್ಲವನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾಳೆ, ಏಕೆಂದರೆ ಅವಳು ಕೂಡ ಅದನ್ನೇ ಬಯಸಿದ್ದು. ಈ ರೀತಿಯಾಗಿ ಸುಮಾರು ದಿನಗಳ ಕಾಲ ಇಬ್ಬರು ಏಕಾಂತವಾಗಿ ಕಳೆಯುತ್ತಾರೆ. ಹೀಗೆ ಹೆಚ್ಚು ಕಡಿಮೆ 3 ತಿಂಗಳು ಕಳೆದು ಹೋಗುತ್ತವೆ. ಇದೇ ಸಂದರ್ಭದಲ್ಲಿ ಮುಂಬೈಯಲ್ಲಿರುವ ಕೈಲಾಶ್ನ ಮಗ ರಜೆಯನ್ನ ತೆಗೆದುಕೊಂಡು ಮನೆಗೆ ಬರುತ್ತಾನೆ. ತುಂಬಾ ದಿನಗಳಾದ ನಂತರ ಬಂದಿರುವ ಕೈಲಾಶ್ನ ಮಗ ತನ್ನ ಹೆಂಡತಿಯೊಂದಿಗೆ ಸಂತೋಷ ಸಮಯವನ್ನ ಕಳೆಯುತ್ತಾರೆ. ಈಗ ಮಾವ ಸೊಸೆ ಒಬ್ಬರನ್ನೊಬ್ಬರು ಭೇಟಿಯಾಗುವುದನ್ನು ಬಿಟ್ಟಿದ್ದಾರೆ. ಮಾವ ಸೊಸೆಯನ್ನು ಬಿಟ್ಟಿರಲಾರದೆ, ಸೊಸೆ ಮಾವನನ್ನು ಬಿಟ್ಟಿರಲಾರದೆ ಇಬ್ಬರು ಕೂಡ ದುಃಖವನ್ನು ಅನುಭವಿಸುತ್ತಿದ್ದಾರೆ. ಕೈಲಾಶ್ ತನ್ನ ಸೊಸೆಯನ್ನು ಭೇಟಿಯಾಗಬೇಕೆಂದು ಒದ್ದಾಡುತ್ತಿದ್ದಾನೆ. ಮತ್ತೊಂದು ಕಡೆ ಅವನ ಸೊಸೆ ತನ್ನ ಮಾವನನ್ನು ಮೀಟ್ ಆಗಬೇಕೆಂದು ತುಂಬಾ ಸಂಕಟ ಪಡುತ್ತಿದ್ದಾಳೆ. ಕೈಲಾಶ್ನ ಮಗ ಮನೆಯಲ್ಲಿರುವುದರಿಂದ ಅವರಿಬ್ಬರು ಭೇಟಿಯಾಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಹೀಗೆ 20 ದಿನಗಳು ಕಳೆದು ಹೋಗುತ್ತವೆ. ಒಂದು ದಿನ ಮೂವರು ಕುಳಿತುಕೊಂಡು ಊಟ ಮಾಡಿದ ನಂತರ ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋಗಿ ನಿದ್ರೆ ಮಾಡುತ್ತಾರೆ. ಕೈಲಾಶ್ನ ಸೊಸೆ ತನ್ನ ಗಂಡನೊಂದಿಗೆ ನಿದ್ರೆ ಮಾಡುತ್ತಿದ್ದಾಳೆ. ಈಗ ಆಕೆ ತನ್ನ ಗಂಡನು ನಿದ್ದೆ ಮಾಡಲಿ ಎಂದು ವೇಟ್ ಮಾಡುತ್ತಿದ್ದಾಳೆ. ಅದಾದ ಸ್ವಲ್ಪ ಸಮಯದ ನಂತರ ಆಕೆ ಗಂಡ ನಿದ್ರೆ ಮಾಡುತ್ತಾನೆ. ಈಗ ಕೈಲಾಶ್ನ ಸೊಸೆಗೆ ಅವನ ಬಳಿಗೆ ಹೋಗುವುದಕ್ಕೆ ಚಾನ್ಸ್ ಸಿಕ್ಕಿದೆ. ಆಕೆ ನಿಧಾನವಾಗಿ ತನ್ನ ರೂಮಿನಿಂದ ಬಂದು ಕೈಲಾಶ್ ರೂಮ್ಗೆ ಹೋಗುತ್ತಾಳೆ. ಕೈಲಾಶ್ ಕೂಡ ತುಂಬಾ ದಿನಗಳಿಂದಲೂ ತನ್ನ ಸೊಸೆಗೋಸ್ಕರ ಎದುರು ನೋಡುತ್ತಿದ್ದ. ಆದ್ದರಿಂದ ತನ್ನ ಸೊಸೆಯನ್ನು ನೋಡಿದ ತಕ್ಷಣ ತುಂಬಾ ಸಂತೋಷ ಪಡುತ್ತಾನೆ. ಆಗ ತನ್ನ ಸೊಸೆಯೊಂದಿಗೆ ಏಕಾಂತವಾಗಿ ಕಳೆಯುವುದಕ್ಕೆ ಶುರು ಮಾಡುತ್ತಾನೆ. ಅದಾದ ಸ್ವಲ್ಪ ಸಮಯದ ನಂತರ ಕೈಲಾಶ್ನ ಮಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಅವನು ಎದ್ದು ನೋಡಿದಾಗ ಪಕ್ಕದಲ್ಲಿ ಹೆಂಡತಿ ಇಲ್ಲ. ಬಹುಶಃ ಆಕೆ ಬಾತ್ರೂಮ್ಗೆ ಹೋಗಿರಬಹುದು ಎಂದುಕೊಂಡು ಈಗ ಬರುತ್ತಾಳೆ ಎಂದು ವೇಟ್ ಮಾಡುತ್ತಾನೆ. ಆದರೆ ತುಂಬಾ ಸಮಯವಾದರೂ ಕೂಡ ಅವನ ಹೆಂಡತಿ ರೂಮ್ಗೆ ಬರುವುದಿಲ್ಲ. ಇದರಿಂದ ಆಕೆಯನ್ನು ಹುಡುಕಿಕೊಂಡು ರೂಮ್ ನಿಂದ ಹೊರಗಡೆ ಬಂದಾಗ ತನ್ನ ತಂದೆಯ ರೂಮಿನಿಂದ ಯಾವುದೋ ಶಬ್ದ ಕೇಳಿಸುತ್ತದೆ. ಆಗ ಅವನು ತನ್ನ ತಂದೆಯ ರೂಮ್ ನ ಕಡೆ ಹೋಗುತ್ತಾನೆ. ಆಗ ಅವನು ರೂಮಿನ ಬಾಗಿಲನ್ನು ಬಡಿಯುತ್ತಾನೆ. ಆಗ ಅವರಿಬ್ಬರು ಭಯ ಬೀಳುತ್ತಾ ತಮ್ಮ ತಮ್ಮ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾರೆ. ಕೈಲಾಶ್ ಬಂದು ಡೋರ್ ತೆಗೆದಾಗ ಅವನ ಮಗ ಎದುರು ನಿಂತಿದ್ದಾನೆ. ಆಗ ಕೈಲಾಶ್ ಭಯ ಬೀಳುತ್ತಾ ಬೇರೆ ದಾರಿ ಇಲ್ಲದೆ ಮಾವ ಸೊಸೆ ಇಬ್ಬರು ಸೇರಿಕೊಂಡು ಅವನ ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳುತ್ತಾರೆ. ಆಗ ಕೈಲಾಶ್ನ ಮಗ ತನ್ನ ತಂದೆಯನ್ನು ಚೆನ್ನಾಗಿ ಬೈದು ತನ್ನ ಹೆಂಡತಿಯನ್ನ ಹಿಗ್ಗಮುಗ್ಗ ಜಾಡಿಸುತ್ತಾನೆ. ಮತ್ತೆ ಆಕೆಯನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ತನ್ನ ಕೋಪ ತೀರುವ ಹಾಗೆ ಹೊಡೆಯುತ್ತಾನೆ. ಆಗ ಅವನ ಹೆಂಡತಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ತಪ್ಪು ಮಾಡಿದೆ, ಇನ್ಯಾವತ್ತೂ ಕೂಡ ಈ ರೀತಿಯ ತಪ್ಪು ಮಾಡುವುದಿಲ್ಲ, ನಡೆದು ಹೋಗಿದೆ, ದಯವಿಟ್ಟು ಕ್ಷಮಿಸಿ ಎಂದು ಜೋರಾಗಿ ಅಳುತ್ತಾ ಬೇಡಿಕೊಳ್ಳುತ್ತಾಳೆ. ಆಗ ಕೈಲಾಶ್ನ ಮಗ ಹೊರಗಡೆ ಗೊತ್ತಾದ್ರೆ ನಮ್ದೇನೆ ಮರ್ಯಾದೆ ಹೋಗುವುದು ಎಂದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಮುಂಬೈಗೆ ಬರುತ್ತಾನೆ. ಕೈಲಾಶ್ ಈಗ ಮತ್ತೆ ಒಂಟಿಯಾಗುತ್ತಾನೆ. ಫ್ರೆಂಡ್ಸ್, ಪ್ರಸ್ತುತ ಕಾಲದಲ್ಲಿ ಈ ರೀತಿಯ ಘಟನೆಗಳು ತುಂಬಾ ನಡೆಯುತ್ತಿದ್ದಾವೆ. ಆದ್ದರಿಂದ ನಿಮ್ಮ ಕುಟುಂಬಕ್ಕಾಗಲಿ ಅಥವಾ ನಿಮ್ಮ ಹೆಂಡತಿಗಾಗಲಿ ಅಥವಾ ನಿಮ್ಮ ಗಂಡನಿಗಾಗಲಿ ಸಮಯವನ್ನು ಕೊಡಿ. ನಾವು ಅವರಿಗೆ ಸಮಯವನ್ನು ಕೊಡದೆ ಹೋದ್ರೆ ಸಂಸಾರ ಒಡೆದು ಹೋಗುವುದು ಸ್ಪಷ್ಟವಾಗಿ ಕಾಣುತ್ತದೆ. ಈ ಕಥೆ ಹೇಳುವುದರ ನಮ್ಮ ಉದ್ದೇಶ ನಿಮಗೆ ಕಷ್ಟ ಕೊಡುವುದು ಅಥವಾ ನೋವು ಕೊಡುವುದು ಅಲ್ಲ. ಸಮಾಜವನ್ನು ಜಾಗೃತಗೊಳಿಸುವ ಸತ್ಯದ ಸ್ಟೋರಿಯನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾತ್ರವೇ ಆಗಿರುತ್ತದೆ. ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.